ಎಸ್, ಈ ಶನಿವಾರ ಅಂತೂ ಸುದೀಪ್ ಸರು ಚೈತ್ರ ಅವರಿಗೆ ತುಂಬಾನೇ ಅಂದ್ರೆ ಅವರು ಮಾಡಿರುವಂಥ ತಪ್ಪುಗಳಿಗೆ ಪ್ರೋಟೋಕಾಲ್ಸ್ಗಳನ್ನೆಲ್ಲ ಇದು ಲೀಕ್ ಆಗಿದಾಗ ತುಂಬಾನೇ ಒಂದು ದೊಡ್ಡ ಇದೇ ನಡೆದ್ಬಿಡ್ತು. ಸೊ ಅದಾದ್ಮೇಲೆ ನೀವು ಅವರಿಗೆ ತುಂಬಾ ಹತ್ರ ಆಗಿದ್ರೆ, ಅಂದ್ರೆ ಅವರು ನೀವು ಹೊರಗಡೆ ಬಂದ್ಮೇಲೂ ಅದನ್ನೇ ಹೇಳಿದ್ದು, ಈ ಸಮಯದಲ್ಲಿ ಅನುಷ್ ಅವರು ಇರಬೇಕಿತ್ತು ಅಂತ. ಸೊ ಆ ಸಿಚುವೇಶನಿಗೂ ಹಾಗೆ ಚೈತ್ರ ಅವರ ಒಂದು ಮೆಂಟಾಲಿಟಿ ಆ ಟೈಮಲ್ಲಿ ಹೇಗಿತ್ತು ಅಂತ. ಇಡೀ ಮನೆ ಒಂದೊಂದ್ಸಲ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ಆ್ಯಂಡ್ ಚೈತ್ರ ಅವರು ಎಲ್ಲರ ಮೇಲೂ ಕೂಗಾಡ್ತಿದ್ರು, ಕಿಚ್ಚಾಡ್ತಿದ್ರು. ಬಟ್ ನಂಗೆ ಚೈತ್ರ ಕುಂದಾಪುರ್ ಯಾರು ಅನ್ನೋದು ನಂಗೆ ಬಿಗ್ ಬಾಸ್ ಮನೇಲಿದ್ದಾಗ ಗೊತ್ತಿಲ್ಲ. ಆ್ಯಂಡ್ ಈಗಲೂ ಗೊತ್ತಿಲ್ಲ, ಅವ್ರು ಹೋಗಿ ಚೆಕ್ ಮಾಡ್ಬೇಕು. ಅವ್ರು ಏನು ಹೇಳಿದಾರೆ ಅಷ್ಟೇ ನನಗೆ ಗೊತ್ತಿದ್ದು. ಒಳಗಡೆ ನರಕಕ್ಕೆ ಬಂದಾಗ ಅವ್ರು ನಾನು ಈ ಥರ ಅಂತ ಒಂದು ಏನು ಇಂಟ್ರಡಕ್ಷನ್ ಕೊಟ್ಟರು ನಂಗೆ ಅಷ್ಟೇ ಗೊತ್ತಿದ್ದು. ಬಟ್ ನಾನು ಅಂತ ಬಂದಾಗ ಚೈತ್ರ ಎಲ್ಲೂ ನನಗೆ ಆಪೋಸಿಟಾಗಿ ಮಾತಾಡ್ತಿರ್ಲಿಲ್ಲ. ಇಡೀ ಮನೆ ನನಗೆ ಅಪೋಸಿಟ್ ಮಾಡೋರು. ಅವ್ರು ಎಲ್ಲೋ ಒಂದು ಕಡೆ ನನಗೆ ಬೇಜಾರು ಆಗದೆ ಇರೋ ನಾಮಿನೇಷನ್ ಮಾಡಲೇಬೇಕನ್ನೋ ಅವಶ್ಯಕತೆ ಬಂದ್ರೂ ನನ್ನ ಮನ್ಸಿಗೆ ನೋವಾಗದೇ ಇರೋ ಥರ ಅವರು ನಾಮಿನೇಟ್ ಮಾಡ್ತಾಯಿದ್ರು. ಆಮೇಲೆ ಎಲ್ಲೂ ನನ್ನ ಬಿಟ್ಕೊಟ್ಟಿಲ್ಲ. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ, ಅದು ಟೆಲಿಕಾಸ್ಟ್ ಆಗಿದೆಯಲ್ವೋ ನನಗೆ ಗೊತ್ತಿಲ್ಲ, ಎವ್ರಿ ಡೇ ನಾನು ಮಲ್ಕೋಬೇಕಾದ್ರೆ ನನ್ನ ಕಾಲನ್ನ ಹಿಂಗೆ ಸುಸ್ತಾಗಿರ್ತಿದ್ವಲ್ಲ, ಆ ಕಾಲು ಫುಲ್ಲು ಮಸಾಜ್ ಮಾಡಿ ಒತ್ತಿ ಆಮೇಲೆ ಈ ಗರ್ಲ್ಸ್ ಪ್ರಾಬ್ಲಮ್ ಇದ್ರೂ ಏನೇ ಒಂದಿದ್ರು ಅದನ್ನು ತುಂಬ ಅವ್ರಿಗೆ ತುಂಬ ನಾಲೆಜ್ ಇದೆ ಚೈತ್ರ ಅವ್ರಿಗೆ. ಯಾವ ಮಸಲ್ ಇದ್ದರೆ ಯಾವ ಪೇಯ್ನ್ ರಿಲೀಫ್ ಆಗುತ್ತೆ ಅನ್ನೋದು, ಆಮೇಲೆ ಯಾವ ಫುಡ್ ಅಲ್ಲಿರೋ ಬಿಗ್ ಬಾಸ್ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸಲ್ಲೇ ಏನು ಫುಡ್ ಮಾಡಿಕೊಟ್ರೆ ಅವ್ರು ಕ್ಯೂರ್ ಆಗ್ತಾರೆ ಅನ್ನೋದೊಂದು ಮೆಡಿಸಿನ್ಸ್ಗಳನ್ನ ಮಾಡ್ಕೊಡ್ತಿದ್ಬೋದು. ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಾನು ಬಿದ್ದುಬಿಡ್ತೀನಿ, ಈ ಪಿಲ್ಲೋಸ್ ಹೊಡೆದು ಸಿಕ್ಕಾಪಟ್ಟೆ ಹರ್ಟ್ ಮಾಡಿ ಗಡಿಯಾರ ಟಾಸ್ಕಲ್ಲಿ ವಿಕ್ರಮು, ಶಿಶಿರ್ ಮತ್ತು ಸುರೇಶ್ ಇವ್ರು 3 ಜನ ಸಿಕ್ಕಾಪಟ್ಟೆ ಹೊಡಿತಾರೆ. ಯಾವ ಲೆವೆಲಿಗೆ ಹರ್ಟ್ ಆಗಿತ್ತು ಅಂದರೆ ನನಗೆ ನನ್ನ ಸ್ಪೈನಲ್ ಕಾರ್ಡ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅನ್ನೋಷ್ಟು ಎದುರ್ಕೊಂಡಿದ್ದೆ. ಬಟ್ ಡಾಕ್ಟರು ಮಸಲಿಗೆ ಏಟಾಗಿದೆ, ಬೋನ್ ಕ್ರ್ಯಾಕ್ ಆದರೆ ನಿಮಗೆ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕ್ಕಾಗಲ್ಲ, ಡೋಂಟ್ ವರಿ ಅಂತ ಕನ್ಫೆಷನ್ ರೂಮಲ್ಲಿ ಡಾಕ್ಟರ್ ಹೇಳಿದ್ರು. ಆ ಒಂದು ಧೈರ್ಯದ ಮೇಲೆ ಇದ್ದೆ. ಬಟ್ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನನಗೆ ಕಾಳಜಿ ಹೊಡೆದವ್ರು ಯಾರೂ ಬರಲಿಲ್ಲ ಹತ್ರ. ಹಿಂಗೆ ಬಂದು ಒಂದು ಸಾರಿ ಅಂದರು, ಸಾರಿ ಕ್ಷಮಿಸ್ಬಿಡು ಅಂದರು. ಹಿಂಗೆ ಅಂದಿದ್ಬಿಟ್ಟೆ ನಿನ್ನ ಬಾಡಿ ಪೇಯ್ನ್ ಆಗ್ತಿದ್ಯಾ, ನೀನು ಹೆಂಗಿದ್ಯಾ ಅಂತ ಕೇಳ್ಬಿಟ್ಟು ಹೊರಟೋಗ್ತಿದ್ರು. ಬಿಟ್ಟರೆ ಅನುಭವಿಸ್ತಿದ್ದು ನಾನು. ಆ ಟೈಮಲ್ಲಿ ನನಗೆ ಕಾಳಜಿ ಮಾಡಿದ್ದು ಚೈತ್ರ. ಅದು ನಾನು ಯಾವತ್ತೂ ಆ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ ಅಂತಾರಲ್ಲ, ಅದನ್ನು ನಾನು ಅವಳ ಮೇಲೆ ಇಟ್ಕೊಂಡಿದ್ದೆ. ಆ್ಯಂಡ್ ಯಾವತ್ತೂ ಅವಳು ನನ್ನ ಮನ್ಸಿಗೆ ನೋವು ಮಾಡಿಲ್ಲ. ಪ್ರೋಟೋಕಾಲ್ಸ್ ಬ್ರೇಕ್ ಮಾಡಿರೋದು ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಈಗ ನೋಡಿ, ನೀವೇ ಅಬ್ಸರ್ವ್ ಮಾಡಿರ್ತೀರ, ವಿಕ್ರಮ್ ಭವ್ಯ, ಶಿಶಿರ್ ಐಶ್ವರ್ಯ, ಮಂಜು ಗೌತಮಿ ಆ್ಯಂಡ್ ಮೋಕ್ಷಿತಾ, ಧನ್ರಾಜ್ ಹನುಮಂತು, ಈ ಥರ ಎಲ್ಲರೂ ಗ್ರೂಪ್ ಆ್ಯಂಡ್ ನಾನು ಧರ್ಮ ಅವರೊಟ್ಟಿಗೆ ಇರ್ತಿದ್ದೆ ಅನ್ನೋ ಥರ ಇಲ್ಲಿ ಪೋಟ್ರೆ ಆಗಿದೆ. ಬಟ್ ಒಳಗಡೆ ನಾನು ಎಲ್ಲರೊಟ್ಟಿಗೂ ಮಾತಾಡಿಸ್ತಾ ಇದ್ದೆ. ಆ್ಯಂಡ್ ಅವ್ರನ್ನೂ ಸ್ವಲ್ಪ ಎಲ್ಲರ ಜೊತೆಗೂ ಇರ್ತಾ ಇದ್ವಿ. ಬಟ್ ಚೈತ್ರ ಅಂತ ಬಂದಾಗ ಅವಳು ಈ ಕಡೆ ವಿಕ್ರಮ್ ಅವ್ರ ಜೊತೆಗೂ ಇರಬೇಕಿತ್ತು, ಸುರೇಶ್, ಈ ಎಲ್ಲರ ಜೊತೆಗೂ ಮಾತಾಡ್ತಿದ್ರು. ಎಲ್ಲೋ ಒಂದು ಕಡೆ ಅವಳಿಗೆ ಒಂದು ಕಂಫರ್ಟ್ ಝೋನ್ ಸಿಕ್ಕಿರಲಿಲ್ಲ. ಆ ಕಂಫರ್ಟ್ ಝೋನ್ನ ಕೊಟ್ಟಿದ್ದು ನಾನು. ಯಾರು ಇಲ್ಲಾನು ನಾನು ಇರ್ತೀನಿ ನಿನ್ನ ಜೊತೆಲಿ. ಯಾಕೆ ನನಗೂ ಅನಿಸ್ತಾ ಇತ್ತಲ್ವ, ಯಾರು ಒಂದು ವ್ಯಕ್ತಿ ಎಲ್ಲರ ಹತ್ರನೂ ಬ್ಲೇಮಿಂಗ್ಸ್ ತೊಗೊಂಡು ಒಬ್ಬಳೇ ಕೂತಿರ್ತಾಳೆ, ಒಬ್ಬಳೇ ಪಿಲ್ಲೋ ಮೇಲೆ ಕೂತ್ಕೊಂಡು ಅವ್ರ ಫ್ಯಾಮಿಲಿ ನೆನೆಸ್ಕೊಳ್ತಾ ಕೂತಿದ್ದಾಗ ನನಗೆ ಬೇಜಾರಾಗೋದು. ಪಾಪ ಅಲ್ಲ ಅವಳು. ಈಗ ಅವಳಿಗೆ ಏನು ಮಾಡಬೇಕು, ಅವಳ ಆಟನ ಅವಳ ರೀತಿನಲ್ಲಿ ಏನೋ ಒಂದು ಆಡ್ತಾ ಇದ್ದಾಳೆ. ನಮಗೆ ಗೊತ್ತಿಲ್ಲ ಅವಳು ಏನು ಮೈಂಡ್ ಗೇಮ್ ಯೂಸ್ ಮಾಡ್ತಾಳೆ, ಅವಳು ಏನು ಅಂದರೆ ಮನೆಯಲ್ಲಿ ಸರ್ವೈವ್ ಆಗೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಚೈತ್ರಂಗೆ ಒಂದು ಆಸೆ ಇತ್ತು, ಬಿಗ್ ಬಾಸ್ ಮನೆಗೆ ಅವ್ರ ಅಮ್ಮನ್ನ ಕರ್ಕೊಬರ್ಬೇಕು ಹೇಳಿದ್ದಾರೆ ಕೂಡ, ಅದನ್ನು ಹೇಳಿದಾರಾ. ಸೊ ಅದೊಂದು ಆಸೆ ಇದೆ. ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂದರೆ ಮನೇಲಿ ಉಳ್ಕೊಳ್ಳೋದು ತುಂಬ. ಈಗ ನಾನು ಮಿಸ್ ಮಾಡ್ಕೋತೀನಿ. ನಾನು ನನ್ನ ಪೇರೆಂಟ್ಸ್ನ ಕರ್ಕೊಳ್ಳೋ ಒಂದು ಆಸೆ ಇತ್ತು, ನನಗೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಸೊ ಅವ್ರು ಆ ಆಸೆಗೆ ಅದಕ್ಕೆ ಏನು ಮಾಡಬೇಕು, ಅದು ಸೆಲ್ಫಿಶ್ ಆಗುತ್ತೋ, ಸ್ವಾರ್ಥ ಆಗುತ್ತೋ, ಅಥವಾ ಏನು ಮಾಡಬೇಕು, ಏನೋ ಒಂದು ಮೈಂಡ್ ಗೇಮ್, ಅದನ್ನು ಉಪಯೋಗಿಸೋಕೆ ಹೋಗಿ ಬಹುಶಃ ಪ್ರೋಟೋಕಾಲ್ಸ್ ಅನ್ನೋದನ್ನ ಬ್ರೇಕ್ ಮಾಡಿದ್ದಾರೆ. ಅದು ತಪ್ಪು ಆ್ಯಕ್ಚುಲಿ. ಬಟ್ ಅವ್ರ ಮೈಂಡಲ್ಲಿ ಏನಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ನಾನು ಜಡ್ಜ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದು ಒಂದೇ, ಈಗ ಸುದೀಪ್ ಸರ್ ಬೈದರು ಅಂತ ನೀನು ಬೇಜಾರಾಗಬೇಡ. ಇಲ್ಲಿಂದ ನೀನು ಏನು ತಿಳುವಳಿಕೆ ಅವರು, ಏಕೆಂದರೆ ನಮ್ಮ ಬಿಗ್ ಬಾಸ್ ಮನೇಲಿರೋ ಏಕೈಕ ಸಂಪರ್ಕ ಅಂದರೆ ಸುದೀಪ್ ಸರ್. ಅವರು ಎಲ್ಲರೂ ಸ್ಟ್ರೈಟಾಗಿ ಹೇಳಲ್ಲ, ಹಿಂಟ್ಸ್ ಕೊಡ್ತಾರೆ, ಕ್ಲೂಸ್ ಕೊಡ್ತಾರೆ, ಬೈಯೋದ್ರ ಮೂಲಕ, ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ, ನೀವು ಹಿಂಗಿದ್ರೆ ಒಳ್ಳೇದು, ಹಿಂಗಿದ್ರೆ ಒಳ್ಳೇದು, ಹಿಂಗೆ ಆಗ್ತಾ ಇದೆ ಹೊರಗಡೆ ಅನ್ನೋದನ್ನು ಅವ್ರ ಮಾತಲ್ಲಿ ಹೇಳಿರ್ತಾರೆ. ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಸೊ ಅದನ್ನು ನಾನು ಹೇಳಿದೆ, ಫೇಸ್ ಮಾಡು, ಏನೇ ಬರಲಿ ಫೇಸ್ ಮಾಡೋ ಧೈರ್ಯ ನಿನಗಿರಲಿ ಅಂತ ಹೇಳಿದೆ. ಅಷ್ಟರಲ್ಲಿ ನಾನು ಎಲಿಮಿನೇಟ್ ಆದೆ, ನಾನು ಹೊರಗೆ ಬಂದೆ. ಎನಿವೇಸ್ ಅವರೆಲ್ರಿಗೂ ಒಳ್ಳೇದಾಗಲಿ. ಬರೀ ಚೈತ್ರ, ಧರ್ಮ, ವಿಕ್ಕಿ ಅಂತ ಹೇಳಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ತುಂಬ ಕನಸುಗಳನ್ನ ಹೊತ್ಕೊಂಡು ಬಿಗ್ ಬಾಸ್ ವೇದಿಕೆಗೆ ಹೋಗಿದ್ದಾರೆ. ದಯವಿಟ್ಟು ನಿಮ್ಮ ಆಟನ ಚೆನ್ನಾಗಿ ಆಡಿ. ಯಾರಿಗೆ ಒಬ್ಬರಿಗೆ ಕಪ್ ಗೆಲ್ಲಕ್ಕೆ ಸಾಧ್ಯ, ಆ ಕಪ್ ಗೆಲ್ಲದಲ್ಲಿ ಎಲ್ಲರೂ ಪ್ರಯತ್ನ ಪಡಿ. ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಜಯ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಈಗ ನೀವು ಬಂದಿದ್ದೀರಾ, ನೆಕ್ಸ್ಟ್ ವಾರ ಫೈನಲ್ ಕ್ವಶನ್ನು, ಯಾರು ನಿಮ್ಮ ಪ್ಲೇಸಲ್ಲಿ ಇರ್ತಾರೆ ಅಂತ. ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಲ್ಲ. ಬಿಕಾಸ್ ಪ್ರತಿ ವಾರನೂ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಒಂದೊಂದು ಟಾಸ್ಕ್, ಈ ಟಾಸ್ಕಲ್ಲಿ ಇವತ್ತು ನಾನು ಎನರ್ಜೆಟಿಕ್ ಆಗಿ ಆಗ್ತೀನಿ ಅಂದರೆ ಇನ್ನೊಂದು ಯಾವುದೋ ಒಂದು ಟಾಸ್ಕಲ್ಲಿ ನನಗೆ ಅದು ಗೊತ್ತಿರಲ್ಲ, ಅವ್ರು ಹಾಕಿರ್ತಾರೆ. ಸೊ ವಾರದ ಮೇಲೆ ಡಿಪೆಂಡ್ ಆಗುತ್ತೆ, ವಾರದ ಪರ್ಫಾರ್ಮೆನ್ಸ್ ಮೇಲೆ ನಾಮಿನೇಷನ್ಸ್ ಆಗುತ್ತೆ. ಸೊ ನಾವು ಹೇಳೋಕ್ಕಾಗಲ್ಲ, ಅದನ್ನ ಜಡ್ಜ್ ಮಾಡಿ.